ಆ, ತಿಮ್ಮನ ಮೊಟ್ಟೆಗಳು ಶೀರ್ಷಿಕೆನೇ ಒಂದು ಆಕರ್ಷಕವಾದ ಶೀರ್ಷಿಕೆ. ಕೇಳಿದ ತಕ್ಷಣ ಒಂದು ಕುತೂಹಲ ಹುಟ್ಟುವಂತಹ ಶೀರ್ಷಿಕೆ. ನಾನು ಈ ಚಿತ್ರವನ್ನು ನೋಡಿರುವಂತಹ ಕೆಲವರಲ್ಲಿ ಒಬ್ಬ. ರಕ್ಷಿತ್ ತೀರ್ಥಹಳ್ಳಿ ನನಗೆ ಈ ಸಿನಿಮಾ ತೋರಿಸಿಲ್ಲ, ನನಗೆ ತೋರಿಸಿದ್ದು ಕೋಲ್ಕತ್ತಾ ಚಿತ್ರೋತ್ಸವದವರು. ಅಮೆರಿಕದಲ್ಲಿ ಹೆಚ್ಚಿಗೆ ಜನ ನೋಡಿದ್ದಾರೆ ಅಂತ ಕಾಣುತ್ತೆ, ಭಾರತದಲ್ಲಿ ನೋಡಿರೋ ಕೆಲವರಲ್ಲಿ ನಾನೊಬ್ಬ ಅಂತ ಹೇಳಿಕೊಡ್ತೇನೆ. ನಾನು ಕೋಲ್ಕತ್ತಾ ಚಿತ್ರೋತ್ಸವಕ್ಕೆ ಹೋಗಿದ್ದೆ. ಆಗ 2 ಕನ್ನಡ ಚಿತ್ರಗಳು ಅಲ್ಲಿ ಪ್ರದರ್ಶನ ಆಗ್ತಾ ಇದ್ವು. ಕಂದೀಲು ಅಂತ ಒಂದು ಚಿತ್ರ ಇತ್ತು, ತಿಮ್ಮನ ಮೊಟ್ಟೆಗಳು ಅಂತ ಇತ್ತು. ನಮ್ಮ ಭಾಷೆಯ ಚಿತ್ರ ಒಂದು ಬೇರೆ ರಾಜ್ಯದಲ್ಲಿ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ನನಗೆ ಕುತೂಹಲದ ಸಂಗತಿಯಾಗಿತ್ತು. ಹಾಗಾಗಿ ನಾನು ಆ ಚಿತ್ರೋತ್ಸವದಲ್ಲಿ ತಿಮ್ಮನ ಮೊಟ್ಟೆಗಳ ಚಿತ್ರವನ್ನು ನೋಡಿದೆ. ನೋಡಿದ ತಕ್ಷಣ ಯಾರೀ ರಕ್ಷಿತ್ ತೀರ್ಥಹಳ್ಳಿ ಅಂತ ನನಗೆ ಆಶ್ಚರ್ಯ ಆಯಿತು. ಅಷ್ಟಲ್ಲಾಗ್ಲೇ ಅವರು 2 ಚಿತ್ರ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ಬಂದಾಗ ನನ್ನ ಸ್ನೇಹಿತರಾದಂಥ ಕೆಂಪರಾಜು ಇದರ ಸಂಕಲನ ಮಾಡಿದವರು, ಅವ್ರ ಹತ್ರ ಕೇಳಿದೆ ನಾನು, ನೀವು ಸಂಕಲನ ಮಾಡಿದ್ರಲ್ಲ ಇದು ಯಾರು ರಕ್ಷಿತ್ ಅಂತ. ಇಲ್ಲ, ಅವರೊಬ್ರು ಕಥೆಗಾರರು ಅಂತ ಎಲ್ಲ ವಿವರಗಳು ಹೇಳಿದ್ರು. ನನಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇತ್ತು. ಈಗ ಒಂದು ವಾರದ ಹಿಂದೆ ಅವ್ರನ್ನ ಮೊದಲ ಬಾರಿಗೆ ಭೇಟಿ ಮಾಡಿದೆ. ಹಾಗಾಗಿ ಅವ್ರ ಕೃತಿಯನ್ನ ಮೊದಲು ಭೇಟಿ ಮಾಡಿ ವ್ಯಕ್ತಿಯನ್ನ ನಂತರ ಭೇಟಿ ಮಾಡಿದ್ದೀನಿ. ಈ ಚಿತ್ರ ಸಾಮಾನ್ಯವಾಗಿ ಒಂದು ಚಿತ್ರೋತ್ಸವದಲ್ಲಿ ಆಯ್ಕೆ ಆಗುತ್ತೆ ಅಂದ್ರೆ ಒಂದು ಸರಳವಾದ ಸಂಗತಿ ಅಲ್ಲ. ಇವತ್ತು ಜಗತ್ತಿನಾದ್ಯಂತ ಸಾವಿರಾರು ಚಿತ್ರೋತ್ಸವಗಳಿದ್ದಾವೆ. ಕೋಲ್ಕತ್ತಾ ಚಿತ್ರೋತ್ಸವ ಒಂದು ಘನತೆ ಇರುವಂತಹ ಒಂದು ಚಿತ್ರೋತ್ಸವ. ಆ ಚಿತ್ರೋತ್ಸವದಲ್ಲಿ ಚಿತ್ರ ಆಯ್ಕೆಯಾಗಿದೆ ಅಂದ್ರೆ ಅಲ್ಲಿ ಯಾವ ಶಿಫಾರಸ್ಸಾಗ್ಲಿ, ಯಾವ ಬಂಧುಗಳಾಗ್ಲಿ, ಯಾರ ಮಾತು ನಡೆಯೋಲ್ಲ. ಬೆಂಗಳೂರಿನಲ್ಲಿ ಒಂದು ಪಕ್ಷ ನಡೆದೀತು ಬೆಂಗಳೂರು ಚಿತ್ರೋತ್ಸವದಲ್ಲಿ. ಹಂಗ್ ನಡೆದಿದ್ರಿಂದಾನೇ ಬೆಂಗಳೂರು ಚಿತ್ರೋತ್ಸವದಲ್ಲಿ ಇವ್ರ ಚಿತ್ರ ಇರ್ಲಿಲ್ಲ ಅಲ್ವಾ? 2 ಇರ್ಲಿಲ್ಲ. 2 ನೀವ್ 2 ಒಟ್ಟಿಗೆ ಅಪ್ಲೈ ಮಾಡ್ಬಾರ್ದು. ಎನಿವೆ, ನನಗೆ ಅದೊಂದು ವಿಷಾದ ಆಯ್ತು. ಕೋಲ್ಕತ್ತಾ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಂತ ಈ ಚಿತ್ರ ಬೆಂಗಳೂರು ಚಿತ್ರೋತ್ಸವದಲ್ಲಿ ಯಾಕಿಲ್ಲ? ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಅದು ಬೇರೆದೇ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ನಾನು ಹೋಗೋದಿಲ್ಲ. ಈಗ ಅದನ್ನ ಬಿಡುಗಡೆ ಮಾಡುವಂತಹ ಧೈರ್ಯ ಅಂತಾನೆ ಪದ ಬಳಸ್ತೀನಿ, ರಕ್ಷಿತ್ ತೀರ್ಥಹಳ್ಳಿ ಮಾಡಿದ್ದಾರೆ. ಯಾಕೆ ಧೈರ್ಯ ಅಂತಂದ್ರೆ, ಇತ್ತೀಚೆಗೆ ಸುಮಾರು ಒಂದು ತಿಂಗಳ ಹಿಂದೆ ಪತ್ರಿಕೆಗಳನ್ನು ಓದ್ತಾ ಇದ್ದಾಗ 4 ತಿಂಗಳು ಆಗಿದೆ 2025ರಲ್ಲಿ 120 ದಿನಗಳಲ್ಲಿ 128 ಕನ್ನಡ ಚಿತ್ರಗಳು ಬಿಡುಗಡೆ ಆಗಿದೆ ಅಂತ ಬರೆದಿತ್ತು. ಈಗಾಗಲೇ ಒಂದು 20 ದಿವಸ ಹೆಚ್ಚಾಗಿದೆ, 20-30 ದಿವಸ ಹೆಚ್ಚಾಗಿದೆ. 160 ದಿವಸ ಆಗಿರ್ಬೇಕು. ಜನವರಿ 12ನೇ ತಾರೀಕಲ್ಲಿ ನಾವು ಇದೀವಿ. 162 ದಿವಸದಲ್ಲಿ ಎಷ್ಟು ಕನ್ನಡ ಚಿತ್ರಗಳು ಬಿಡುಗಡೆ ಆಗಿರಬಹುದು? ನನ್ನ ಪ್ರಕಾರ 162ಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳು ಪ್ರಾಯಶಃ ಬಿಡುಗಡೆ ಆಗಿರ್ಬೇಕು. ಆ ಸಂಖ್ಯೆಯನ್ನ ಪತ್ರಕರ್ತ ಮಿತ್ರರಾದ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಒಂದು ದಿನಕ್ಕೆ ಒಂದು ಚಿತ್ರ ಬಿಡುಗಡೆ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಮನರಂಜನೆಯನ್ನ ಅಪೇಕ್ಷಿಸಿ ಹೋಗುವಂತ ಚಿತ್ರ ಪ್ರೇಕ್ಷಕ ವಾರಕ್ಕೊಂದು ಸಿನಿಮಾ ನೋಡೋದಕ್ಕೆ ಅವನು ತಯಾರಿರ್ತಾನೆ. ಅಷ್ಟು ಹಣ ಅವನ ಪಾಕೆಟ್ ಅಲ್ಲಿ ಇರುತ್ತೆ. ಅವನ ಇಡೀ ಒಂದು ವಾರದಲ್ಲಿ ಒಂದು ಮನರಂಜನೆ ಬೇಕು, ಅಥವಾ ಒಂದು ಒಳ್ಳೆ ಚಿತ್ರ ನೋಡಬೇಕು, ಒಂದು ಪುಸ್ತಕ ಓದಬೇಕು ಅನ್ನೋ ತರದ್ದು ಮನೋಭಾವ ಇರುತ್ತೆ. ವಾರದ 7 ದಿನ ಚಿತ್ರಗಳು ಬಿಡುಗಡೆ ಆದ್ರೆ ಯಾವ ಪ್ರೇಕ್ಷಕ ಹೋಗಿ ನೋಡಕ್ ಸಾಧ್ಯ? ಈ ಅತಿವೃಷ್ಟಿ ಯಾಕೆ ಆಗ್ತಾ ಇದೆ? ಈ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ತಕ್ಷಣ ನಮಗೆ ನೆನಪು ಬರುವಂತದ್ದು ಕನ್ನಡ ಪ್ರೇಕ್ಷಕ ಸರಿ ಇಲ್ಲ, ಅವನ್ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅಂತ ದೂರ್ತೀವಿ. ಈ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಅಂತ ನಾವು ನಮ್ಮನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಯಾವ ಪ್ರೇಕ್ಷಕನು ದಿನದ ಸೋಮವಾರದಿಂದ ನೀನು ಭಾನುವಾರದವರೆಗೂ ಪ್ರತಿದಿನ ಒಂದು ಸಿನಿಮಾ ನೋಡಪ್ಪ ಅಂತ ಅನ್ನಕ್ ಸಾಧ್ಯ? ಇವತ್ತು ಒಂದು ಅಧ್ಯಯನದ ಪ್ರಕಾರ, ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇವತ್ತಿನ ಚಿತ್ರರಂಗದ ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಅಧ್ಯಯನ ಹೇಳುತ್ತೆ, ಬೆಂಗಳೂರಿನಲ್ಲಿ ಒಂದು ಚಲನಚಿತ್ರವನ್ನ ಒಬ್ಬ ಪ್ರೇಕ್ಷಕ ಹೋಗಿ ನೋಡ್ಬೇಕು ಅಂದ್ರೆ, ಮಲ್ಲೇಶ್ವರದ ಕೋರಮಂಗಲಕ್ಕಾದ್ರೂ ಹೋಗ್ಲಿ, ಕೋರಮಂಗಲದ ಮಲ್ಲೇಶ್ವರಮ್ಗಾಗ್ಲಿ, ಕನಿಷ್ಠ 7.5 ಗಂಟೆಗಳು ಬೇಕು. ಕನಿಷ್ಠ ಒಂದು ದಿನದಲ್ಲಿ ಒಂದು ಚಿತ್ರ ನೋಡಕ್ಕೆ. ಚಿತ್ರದ ಅವಧಿ ಎಷ್ಟಿರುತ್ತೆ? ಸಾಮಾನ್ಯವಾಗಿ 2ರಿಂದ 2.5 ಗಂಟೆ ಇರುತ್ತೆ. 2ರಿಂದ 2.5 ಗಂಟೆ ಚಿತ್ರವನ್ನು ನೋಡ್ಲಿಕ್ಕೆ ಒಬ್ಬ ಪ್ರೇಕ್ಷಕ ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಿ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಚಿತ್ರ ನೋಡಿ ಮನೆಗೆ ಹಿಂತಿರುಗಿ ಬರೋದಕ್ಕೆ 7.5 ಗಂಟೆಯಿಂದ 8 ಗಂಟೆ ಬೇಕು ಅಂತ ಒಂದು ಅಧ್ಯಯನ ಹೇಳುತ್ತೆ. ಅಷ್ಟು ಸಮಯ ನಮ್ಮ ಸಾಮಾನ್ಯರಲ್ಲಿ ಇದೆಯೇ ಅನ್ನೋ ಪ್ರಶ್ನೆಯನ್ನ ನಾವು ಮಾಡ್ಕೋಬೇಕು. ಹಾಗಾದ್ರೆ ಚಿತ್ರವನ್ನ ಎಲ್ಲಿ ಬಿಡುಗಡೆ ಮಾಡಬೇಕು? ಕನ್ನಡ ಚಿತ್ರರಂಗಕ್ಕೆ 92 ವರ್ಷ ಆಗಿದೆ. ಸತಿ ಸುಲೋಚನ 1934ರಲ್ಲಿ ಬಂದದ್ರಿಂದ ಇವತ್ತಿನವರೆಗೂ ಲೆಕ್ಕ ಹಾಕೊಂಡ್ರೆ 91 ಕಳೆದು 92ನೇ ವರ್ಷದಲ್ಲಿ ನಾವು ಇದೀವಿ. ವರ್ಷಕ್ಕೊಂದು ಚಿತ್ರ ತಯಾರಾಗ್ತಾ ಇದ್ದ ದಿನಗಳಲ್ಲಿ ಇವತ್ತು ನಾವು 350ರಿಂದ 400 ಚಿತ್ರಗಳು ಪ್ರತಿ ವರ್ಷ ತಯಾರಾಗ್ತಾ ಇದೆ. ನಿಮ್ಗೆ ಗೊತ್ತಿರ್ಲಿ, ಭಾರತದಲ್ಲಿ ಹಿಂದಿಯ ನಂತರ 2ನೇ ಸ್ಥಾನದಲ್ಲಿ ಇರೋದು ಕನ್ನಡ ಭಾಷೆ. ಇದಕ್ಕೆ ಚಪ್ಪಾಳೆ ತಟ್ಟಬೇಕು, ಸಂತೋಷ ಪಡಬೇಕು, ವಿಷಾದ ಪಡಬೇಕು ಗೊತ್ತಿಲ್ಲ. ಸತ್ಯಜಿತ್ ರೇ ಬೆಂಗಾಲದ ಅತಿ ಶ್ರೇಷ್ಠ ಪ್ರಖ್ಯಾತ ನಿರ್ದೇಶಕರು ಒಂದು ಮಾತನ್ನು ಹೇಳ್ತಾರೆ. ಬೆಂಗಳೂರಿಗೆ ಬಂದಾಗಲೇ ಆ ಮಾತನ್ನು ಹೇಳಿದ್ದು. 1981ನೇ ಇಸ್ವಿಲಿ ಅವರು ಬೆಂಗಳೂರಿಗೆ ಸುಚಿತ್ರಾ ಫಿಲ್ಮ್ ಸೊಸೈಟಿಯನ್ನ ಉದ್ಘಾಟನೆ ಮಾಡಕ್ ಬಂದದ ಒಂದು ಮಾತು ಹೇಳಿದ್ರು, ಎಲ್ಲಿ ಒಳ್ಳೆಯ ಪ್ರೇಕ್ಷಕರು ಇರ್ತಾರೋ ಅಲ್ಲಿ ಒಳ್ಳೆಯ ಚಿತ್ರಗಳು ಆಗ್ತವೆ ಅಂತ.
ದುರದೃಷ್ಟವಶಾತ್ ನಾವು ಚಿತ್ರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿದೀವಿ, ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ವಿ. ಹಾಗಾಗಿ ಇವತ್ತು ಚಿತ್ರಮಂದಿರಗಳಿಗೆ ಕನ್ನಡ ಸಿನಿಮಾ ನೋಡೋದು ಅಂತಂದ್ರೆ ಒಂದಿಷ್ಟು ಜಿಗುಪ್ಸೆ ಬರೋ ಹಾಗೆ ಪ್ರೇಕ್ಷಕರು ಮಾತಾಡೋದನ್ನ ಕೇಳಿದ್ದೀನಿ. ಎಲ್ಲರ ಬಾಯಲ್ಲಿ ಮಲಯಾಳಂ ಬರುತ್ತೆ. ಒಂದು ಕಾಲದಲ್ಲಿ ಕನ್ನಡ ಒಂದು ಉತ್ತುಂಗ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ 80ರ 70ರ ದಶಕದಲ್ಲಿ ಮಲಯಾಳಂ ಅಲ್ಲಿ ಸೆಕ್ಸ್ ಚಿತ್ರಗಳು ಮಾತ್ರ ಬರ್ತಾ ಇತ್ತು, ಮರಾಠಿಯಲ್ಲಿ ಕಾಮಿಡಿ ಚಿತ್ರಗಳು ಮಾತ್ರ ಬರ್ತಾ ಇತ್ತು. ಅವೆರಡೂ ಚಿತ್ರರಂಗಗಳು ಹಿಂದೆ ಬಿದ್ದಿದ್ವು. ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಮಣಿರತ್ನ ಬಂದು ಇಲ್ಲಿ ಚಿತ್ರ ನೋಡ್ಕೊಂಡು ಅವ್ರ ಮೊದಲನೇ ಚಿತ್ರ ಪಲ್ಲವಿ ಅನುಪಲ್ಲವಿ ಮಾಡಿದ್ದು ಕನ್ನಡದಲ್ಲಿ, ಕಮಲಾಸನ್ ಮಾಡಿದ್ದು ಕನ್ನಡದಲ್ಲಿ. ಕಮಲಾಸನ್ ಹೆಸರತ್ತಕ್ಕೆ ನಂಗೆ ಭಯ ಆಗುತ್ತೆ. ಆದ್ರೆ ಅವರೆಲ್ಲರೂ ಕನ್ನಡವನ್ನ ಮಾಡ್ತಿದ್ದಾರೆ. ಕನ್ನಡದಿಂದಲೇ ತಮ್ಮ ಆರಂಭವನ್ನ ಮಾಡಿದಂತ ಸಾಕಷ್ಟು ಜನ, ಬಾಲು ಮಹೇಂದ್ರ ಆಗಿರ್ಲಿ, ತುಂಬಾ ಜನ ಇವತ್ತು ಕನ್ನಡವನ್ನು ಮಾಡ್ತಿದ್ದಾರೆ. ಹಾಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಾವೇನನ್ನ ಕರಿತೀವಿ ಕನ್ನಡ ಚಿತ್ರರಂಗ, ಇವತ್ತು ಯಾಕೆ ಈ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆಲ್ಲ ನಾವೆಲ್ಲರೂ ಆತ್ಮವಿಮರ್ಶೆಯನ್ನ ಮಾಡ್ಕೋಬೇಕಾದ ದಿನಗಳಲ್ಲಿ. ಈ ಆತ್ಮವಿಮರ್ಶೆ ಮಾಡ್ಕೋಬೇಕಾದಂತ ಸನ್ನಿವೇಶದಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅಂತ ಯುವಕರು ಚಿತ್ರಗಳನ್ನ ಮಾಡ್ತಾ ಇರೋದು ಕೂಡ ಒಂದು ಒಳ್ಳೆಯ ಇದು ಪ್ರಯತ್ನ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಕಲಾತ್ಮಕ ಚಿತ್ರಗಳು ಮತ್ತೆ ವ್ಯಾಪಾರಿ ಚಿತ್ರಗಳು, ಮೈನ್ ಸ್ಟ್ರೀಮ್ ಸಿನಿಮಾ ಮತ್ತೆ ಪ್ಯಾರಲಲ್ ಸಿನಿಮಾ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಹಿನಿ ಮತ್ತೆ ಪ್ರಯೋಗಾತ್ಮಕ ಚಿತ್ರಗಳು, ಇವ್ರದ್ದು ಒಂದು ರೀತಿ ಪ್ರಯೋಗಾತ್ಮಕ ಚಿತ್ರಗಳು. ಎಲ್ಲರೂ ಹೇಳ್ತಾರೆ ಯಾವ ಚಿತ್ರ ಸರಿ ಅಂತ. ನಾನು ಹೇಳೋದು ಈ ವರ್ಗೀಕರಣವೇ ಸರಿಯಲ್ಲ. ಕಲಾತ್ಮಕ ಅಂತನೋ ಪ್ರಯೋಗಾತ್ಮಕ ಅಂತನೋ ಮುಖ್ಯವಾಹಿನಿನ ವರ್ಗೀಕರಣವೇ ಸರಿ ಇಲ್ಲ. ಇರೋದು ಎರಡೇ ಚಿತ್ರ, ಒಳ್ಳೆ ಚಿತ್ರ, ಕೆಟ್ಟ ಚಿತ್ರ. ಯಾವುದು ಜನಕ್ಕೆ ಇಷ್ಟವಾಗುತ್ತೋ, ಯಾರು ಅವನನ್ನ ಪ್ರಶ್ನೆಗೆ ಹಚ್ಚುತ್ತೋ ಆ ಚಿತ್ರ ಒಳ್ಳೆ ಚಿತ್ರ. ಯಾಕೆ ತಿಮ್ಮನ ಮಟ್ಟಗಳು ಒಂದು ಒಳ್ಳೆ ಚಿತ್ರ ಅವನ ವರ್ಗೀಕರಣದಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಅಂದ್ರೆ, ಇದು ಒಂದು ರೀತಿಯ ಶೋಧನೆ, ಒಂದು ಹುಡುಕಾಟ ಈ ಚಿತ್ರದಲ್ಲಿ. ಈಗಾಗಲೇ ನೀವು ಸುಮಾರು 1.5-2 ನಿಮಿಷದ ಟ್ರೈಲರ್ ನ ನೋಡಿದಾಗ ಖಂಡಿತ ನಾನೇನು ಉತ್ಪ್ರೇಕ್ಷೆ ಮಾತಲ್ಲ, ನಿಮ್ಮೆಲ್ರಿಗೂ ಸಿನಿಮಾ ನೋಡ್ಬೇಕು ಅಂತ ಅನ್ಸಿರುತ್ತೆ. ಏನೋ ಇದೆ ಇದರಲ್ಲಿ ಹುಡುಕಾಟ. ಬರೀ ಶೀರ್ಷಿಕೆ ಕೇಳಿದಾಗ ತಿಮ್ಮನ ಮೊಟ್ಟೆಗಳು ಅಂದಾಗ ತಿಮ್ಮ ಯಾರಪ್ಪ ಮೊಟ್ಟೆ ಯಾರಪ್ಪ ಅನ್ನೋ ಒಂದು ಕುತೂಹಲ ಹುಟ್ಟೋದು ಒಂದು ಹುಡುಕಾಟ. ಆದ್ರೆ ಈಗಾಗಲೇ ಇದ್ರಲ್ಲಿ ಸ್ವಲ್ಪ ಬಿಟ್ಕೊಟ್ಬಿಟ್ಟಿದ್ದಾರೆ, ಟ್ರೈಲರ್ ನಲ್ಲಿ ಅಷ್ಟು ಬಿಟ್ಕೊಡ್ಬಾರ್ದಾಗಿತ್ತು ಅಂತ. ಇದಾದ್ರೂ ಬರುತ್ತೆ ಅಂತ ನಂಬ್ಕೊಂಡಿದ್ರೆ ಸಂತೋಷ. ಎನಿವೆ ಸಣ್ಣ ಒಂದು ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ. ಸಿನಿಮಾ ಯಾವಾಗ್ಲೂ ಗುಟ್ಟು. ಹೇಗೆ ಆಯುರ್ವೇದ ಒಂದು ಗುಟ್ಟಾಗಿ ಉಳಿದಿರೋದ್ರಿಂದ ಉಳಿಯಿತು, ವೈದ್ಯಕೀಯ ಗುಟ್ಟು, ಸಿನಿಮಾ ಕೂಡ ಒಂದು ಗುಟ್ಟು. ಯಾವತ್ತು ಸಿನಿಮಾ ಬೀದಿಗೆ ಬಂತಲ್ಲ ಚಿತ್ರೀಕರಣಕ್ಕೆ, ಅವತ್ತು ಗುಟ್ಟು ರಟ್ಟಾಗಿ ಪ್ರೇಕ್ಷಕ ಇದರಲ್ಲಿ ಆಸಕ್ತಿಯನ್ನ ಕಳ್ಕೊಂಡ. ಜೊತೆಗೆ ನಾವ್ ಇವತ್ತು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಸ್ವಲ್ಪ ನಾನು ಹೆಚ್ಚು ಮಾತಾಡ್ತಾ ಇದ್ರೆ ಕ್ಷಮಿಸಿ. ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಸಿನಿಮಾ ನೋಡ್ಬೇಕು ಅಂತ ನಾವ್ ಯಾಕೆ ಅಪೇಕ್ಷೆ ಮಾಡ್ಬೇಕು ಅನ್ನೋದು ನನ್ನ ಮೊದಲ ಪ್ರಶ್ನೆ. ನಾವೆಲ್ಲರೂ ಮಾಡ್ತಾ ಇರೋದು, ಚಿತ್ರೋದ್ಯಮಗಳು ನಾವೆಲ್ಲರೂ ಮಾಡ್ತಾ ಇರೋದು, ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು. ನಾನು ಆಗ್ಲೇ ಹೇಳಿದೆ ಒಂದ್ ಸಿನಿಮಾ ನೋಡೋದಕ್ಕೆ ಎಷ್ಟು ಗಂಟೆ ಆಗುತ್ತೆ ಅಂತ. ಇದು ಸಾಂಪ್ರದಾಯಿಕ ಮಾದರಿ, ಯಾರಿಗೂ ಸಮಯ ಇಲ್ಲ. ಇರೋದು ಆರಂಭದಲ್ಲಿ ಕರ್ನಾಟಕದಲ್ಲಿ 1500 ಚಿತ್ರಮಂದಿರಗಳಿತ್ತು ಅಂತೆ, ಆಮೇಲೆ 700ಕ್ಕೆ ಇಳಿತದು ಒಂದು 10-15 ವರ್ಷದಿಂದ. ಇವತ್ತು 300-350 ಇದೆ ಅಂತ ಒಂದು ದಾಖಲೆ. ಆ 300-350 ಎಷ್ಟು ಆಕ್ಟಿವ್ ಆಗಿದೆ, ಎಷ್ಟು ಶೋಗಳು ಕ್ಯಾನ್ಸಲ್ ಆಗುತ್ತೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅಂದ್ರೆ ಚಿತ್ರಮಂದಿರ ಸಂಖ್ಯೆ ಒಂದ್ ಕಡೆ ಕುಸಿತಾ ಇರುವಾಗ ಎಲ್ಲಿ ಸಮಸ್ಯೆ ಇದೆ ಅಂದ್ರೆ, ನಾವು ಎಲ್ಲರ ಜೇಬಿಗೆ ಒಂದು ಚಿತ್ರಮಂದಿರ ಕೊಟ್ಟಿದ್ವಿ. ಯಾವಾಗ ಸ್ಮಾರ್ಟ್ ಫೋನ್ ಯುಗ ಬಂತೋ ಎಲ್ಲರೂ ಸಿನಿಮಾವನ್ನ ನೋಡ್ತಾರೆ. ರಂಜನೆ ಇದ್ರೇನು? ಮನರಂಜನೆಗೋಸ್ಕರ ಸಿನಿಮಾ ನೋಡ್ಬೇಕು, ಮನೋವಿಕಾಸಕ್ಕೋಸ್ಕರ ಸಿನಿಮಾ ನೋಡ್ಬೇಕು, ಅದು ವೈಯಕ್ತಿಕವಾದ ವಿಚಾರ, ಪ್ರೇಕ್ಷಕನ ಬಿಟ್ಟಿದ್ದು. ಆದ್ರೆ ಅವನ ಜೇಬ್ನಲ್ಲಿ ರಂಜನೆನೂ ಇದೆ, ವಿಕಾಸನೂ ಇದೆ, ಎಲ್ಲವೂ ಇದೆ. ಎಷ್ಟೋ ಸರಿ ನಾನು ಕೂಡ ಸ್ಟ್ರೆಸ್ ಆದಾಗ ಮೊಬೈಲ್ ತೆಗೆದು ನೋಡಿದ್ರೆ ಯಾವ್ದೋ 1.5 ನಿಮಿಷದ ಏನಂತಾರೆ ರೀಲ್ಗಳು ಖುಷಿ ಕೊಡ್ತವೆ. ಅದು ಚೀಪ್ ಆಗಿರ್ಬೋದು, ಒಂದು ಸಣ್ಣ ಮುಗುಳ್ನಾಗೆ ನಮ್ಮ ಮುಖದ ಮೇಲೆ ಬರುತ್ತೆ, ನಮ್ಗೊಂದು ಉಲ್ಲಾಸ ಉಂಟಾಗುತ್ತೆ. ಹಾಗಾಗಿ ಚಿತ್ರಮಂದಿರವನ್ನ ಒಂದು ಜೇಬಿ ಕೊಟ್ಬಿಟ್ಟು ಸಿನಿಮಾ ಬಾ ಅಂದ್ರೆ ಯಾರು ಬರ್ತಾರೆ? ಅದು ಉಚಿತವಾಗಿ. ಆ ರೀಲ್ಗಳನ್ನ ಇವತ್ತು ಪ್ರತಿ ಕುಟುಂಬದಲ್ಲಿ ಒಬ್ಬ ಸದಸ್ಯ ರೀಲ್ ಮಾಡ್ತಾನೆ. ಇವತ್ತು ಮನೇಲಿರೋ ಗೃಹಿಣಿಯರು, ಮುಂಚೆ ಎಲ್ಲ ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ ಅಂತ ಇತ್ತು. ಅಂಕಲ್ ಆಫೀಸ್ಗೆ ಆದ್ರೆ ಆಂಟಿ ಇವಾಗ ರೀಲ್ಸ್ಗೆ. ಇದು ಇವತ್ತಿನ ಪದ್ಧತಿ ಆಗಿದೆ. ಅಂದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವರು ಖುಷಿ ಪಡ್ತಾ ಇದ್ದಾರೆ, ಒಂದು ವರ್ಗದ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಹಾಗಾಗಿ ರಂಜನೆ ಸುಲಭವಾಗಿ ಸಿಗುವಾಗ ಚಿತ್ರಮಂದಿರಕ್ಕೆ ಯಾಕೆ ಬರ್ತಾರೆ? ಹಾಗಾಗಿ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋಂಥದ್ದು, ರಕ್ಷಿತ್ ತೀರ್ಥಹಳ್ಳಿ ಅಂತವ್ರು ಸೇರ್ಕೊಂಡು ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನ ಚಿತ್ರ ನಿರ್ದೇಶಕರು, ನಿರ್ಮಾಪಕರು ಮಾಡ್ಕೋಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ. ಪಾಪ ಇಷ್ಟೆಲ್ಲ ನೋಡಿದ್ರೆ ನನ್ಗೆ ಆಶ್ಚರ್ಯ ಆಯ್ತು. ಬಂದು ಸಂಖ್ಯೆ ಸುಮ್ಮನೆ ಕಣ್ಣಲ್ಲಿ ಹಾಗೆ ಲೆಕ್ಕ ಹಾಕ್ತೆ. ನಾನು ಪತ್ರಕರ್ತನ ಕೆಲಸ ಮಾಡಿದವನು. ಅವಾಗ ಒಂದು 25 ಜನ ಪತ್ರಕರ್ತರಿದ್ವಿ, ನಿಮ್ಗೆಲ್ಲ ಗೊತ್ತಿದೆ, ಮನು ಮತ್ತೆ ಮೋಕ್ಷ ಅಂತ. ಅವಾಗ ಯಾವ್ದು ಕ್ಯಾಮ್ರಾಗಳು ಇಷ್ಟೇ ಇರ್ತಿತ್ತು, ಈ ವಿಡಿಯೋ ಕ್ಯಾಮ್ರಾಗಳು ಇರ್ಲಿಲ್ಲ ಅಲ್ವಾ ಸುಧೀಂದ್ರ? ನಾನು ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದಾಗ. ಇವತ್ತು ಪತ್ರಕರ್ತರ ಸಂಖ್ಯೆ ಕಡಿಮೆ ಆಗಿದೆ, ವಿಡಿಯೋಗಳು ಹೆಚ್ಚಾಗಿದೆ. 30ಕ್ಕೂ 10 ಹೆಚ್ಚಿಗೆ ಕ್ಯಾಮ್ರಾಗಳಿದೆ. ಈ 30 ಹೆಚ್ಚಿಗೆ ಕ್ಯಾಮ್ರಾಗಳಲ್ಲಿ ದಾಖಲಾದಂತಹ ಈ ಪ್ರಚಾರ ಎಷ್ಟು ಜನಕ್ಕೆ ತಲುಪ್ತಾ ಇದೆ? ಜನ ಪ್ರಚಾರವನ್ನೇ ನೋಡ್ತಾರೆ.
ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡಬೇಕಾದ್ದು ಮಾತಿನ ಮೂಲಕ ಇದರ ಪ್ರಚಾರವನ್ನ ಮಾಡಬೇಕು. ಹೆಚ್ಚು ಹೌದು, ಮಾಧ್ಯಮ ಬಹಳ ಮುಖ್ಯ. ಮಾಧ್ಯಮ ನೀವು ಪರವಾಗಿರುತ್ತೆ, ನಿಮ್ಗೆ ಒಳ್ಳೆ ಮಾತನ್ನೇ ಬರೆಯುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ ಮಾಧ್ಯಮದ ಜೊತೆಗೆ ನಾವೀಗ ಮೌತ್ ಪಬ್ಲಿಸಿಟಿನ ಮಾಡಿ ಜನರನ್ನ ಕರ್ಕೊಂಡ್ಬರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಚಿತ್ರಮಂದಿರಗಳಿಗೆ ನಾವು ಪ್ರೇಕ್ಷಕರನ್ನ ಕರ್ಕೊಂಡ್ಬರ್ಬೇಕಾಗಿದೆ. ಕರ್ಕೊಂಡ್ಬರ್ಬೇಕು ಅಂದ್ರೆ ನಮ್ಗೊಂದು ಆಕರ್ಷಣೆ ಇರಬೇಕಾಗುತ್ತೆ. ಹಾಗೆ ನಿಮಗೆ ಒಂದಿಷ್ಟು ಈ ಚಿತ್ರ ನೋಡ್ಬೇಕು, ಅವರು ಮೌತ್ ಪಬ್ಲಿಸಿಟಿ ಮೂಲಕ ಹೆಚ್ಚು ಜನಕ್ಕೆ ಈ ಸಿನಿಮಾವನ್ನ ತಲುಪಿಸ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ಪರ್ಯಾಯ ಮಾರ್ಗಗಳನ್ನ ನಾವು ಹುಡ್ಕೊಳ್ಳದೆ ಇದ್ರೆ ಬರುತ್ತೆ, ಈ ತರದ ಪತ್ರಿಕಾಗೋಷ್ಠಿ ಆಗುತ್ತೆ, ಚಿತ್ರ ಬಿಡುಗಡೆ ಆಗುತ್ತೆ, 3 ದಿವಸಕ್ಕೆ ಚಿತ್ರ ಇರಲ್ಲ. ಆಮೇಲೆ ನಾವು ಚಿತ್ರಮಂದಿರನೂ ಸರಿ, ಚಿತ್ರ ಪ್ರೇಕ್ಷಕರು ಸರಿ ಇಲ್ಲ, ಚಿತ್ರರಂಗನೂ ಸರಿ ಇಲ್ಲ ಅಂತ ಬೈಕೊಂಡು ಓಡಾಡ್ತಾ ಇರ್ತೀವಿ. ನನ್ನ ಪ್ರಕಾರ ಯಾವ ಪ್ರೇಕ್ಷಕನನ್ನು ದೂರದಲ್ಲಿ ಅವಶ್ಯಕತೆ ಇಲ್ಲ, ಯಾವ ಚಿತ್ರರಂಗವನ್ನು ದೂರದಲ್ಲಿ ಅವಶ್ಯಕತೆ ಇಲ್ಲ, ಯಾವ ಪ್ರೇಕ್ಷಕರು ಬಂದು ಸಿನಿಮಾ ಮಾಡಿ ಅಂತ ನಮ್ ಯಾರನ್ನೂ ಕೇಳಿಲ್ಲ. ನಮ್ಮ ಅಪೇಕ್ಷೆ ನಾವು ಸಿನಿಮಾ ಮಾಡ್ತಾ ಇದ್ವಿ. ಅಪೇಕ್ಷೆ ಸಿನಿಮಾ ಮಾಡಿದ್ರೆ ಅದನ್ನ ತಲುಪಿಸ್ಬೇಕಾದ್ದು ನಮ್ಮ ಜವಾಬ್ದಾರಿ. ಹೇಗೆ ತಲುಪಿಸ್ತೀರಿ ಅನ್ನೋದಕ್ಕೆ ಒಂದು ಪರ್ಯಾಯ ಮಾರ್ಗಗಳನ್ನ ಕೂಡ ನೀವಿವತ್ತು ಹುಡುಕಬೇಕಾಗಿದೆ. OTT ನೆಟ್ಫ್ಲಿಕ್ಸ್ ಅಂತೀವಿ, ಅದು ಕೂಡ ಇವತ್ತು ಹೊರಟೋಗಿದೆ. ಯಾವ ಕನ್ನಡ ಸಿನಿಮಾನೋ ಯಾವ ನೆಟ್ಫ್ಲಿಕ್ಸ್ ಕೊಂಡ್ಕೋತಾ ಇಲ್ಲ, ಯಾವ ಅಮೆಝಾನ್ ಕೂಡ ಕೊಂಡ್ಕೋತಾ ಇಲ್ಲ, ಯಾವ OTTನೂ ಮಾರಾಟ ಆಗ್ತಾ ಇಲ್ಲ. ಚಿತ್ರ ಮಾಡಿದ ನಿರ್ಮಾಪಕರಿಗೆ ಹಣ ಎಲ್ಲಿಂದ ಬರಬೇಕು? ಯಾವುದೋ ಒಂದು ಪುಸ್ತಕ ಬರೆಯೋದು, ನೀವು ಕತೆ ಬರೀತಾರೆ, ಒಂದು ಪುಸ್ತಕ ಪ್ರಿಂಟ್ ಮಾಡ್ತಾರೆ. ರಕ್ಷಿತ್ ಕತೆ ಬರೆದು ಪುಸ್ತಕ ಪ್ರಕಟ ಮಾಡಿದ್ರೆ ಎಷ್ಟು ಖರ್ಚಾಗ್ಬೋದು? ಒಂದು 25,000, 30,000, ಹೆಚ್ಚಂದ್ರೆ 50,000 ಖರ್ಚಾಗ್ಬೋದು. ದೊಡ್ಡ ನಷ್ಟ ಇಲ್ಲ. ಒಂದ್ ಚಿತ್ರಕ್ಕೆ ಲಕ್ಷಾಂತರ ರೂಪಾಯಿ, ಇಂಥ ಚಿತ್ರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹಾಕಿದಣ ಹಿಂತಿರುಗಿ ಬರ್ದೇ ಇದ್ರೆ, ಸಿನಿಮಾ ಕೂಡ ವ್ಯಾಪಾರವೇ, ವ್ಯಾಪಾರೋದ್ಯಮ ಇದು. ಹಾಕಿದಣ ಹಿಂತಿರುಗಿ ಬರ್ದೇ ಇದ್ರೆ ಮತ್ತೆ ಈ ನಿರ್ಮಾಪಕ ಹಿಂತಿರುಗಿ ಬರಲ್ಲ. ಅವನು ಇಡೀ ಜೀವನ ಪರ್ಯಂತ ಚಿತ್ರರಂಗವನ್ನ ದೂಷಿಸ್ತಾ ಇರ್ತಾರೆ. ಈ ಒಂದು ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವೆಲ್ಲ ಇದೀವಿ ಅಂತ ಅನ್ಸುತ್ತೆ. ನನಗೂ ಸಿನಿಮಾ ಮಾಡೋದಕ್ಕೆ ಭಯ ಆಗುತ್ತೆ. ಆ ನಿಟ್ಟಿನಲ್ಲಿ ರಕ್ಷಿತ್ ಈಗಾಗಲೇ 4-5 ಚಿತ್ರ ಮಾಡಿದ್ದಾರೆ. 2 ಚಿತ್ರಗಳು 3 ಚಿತ್ರಗಳು ಬಿಡುಗಡೆಗೆ ಸಿದ್ಧ ಇದೆ ಅನ್ನೋದು ಅವರ ಸಾಹಸ ಪ್ರವೃತ್ತಿಯನ್ನ ತೋರಿಸುತ್ತೆ. ನೀವು ಬೇರೆ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿದ್ರಿ, ಬೇರೆ ಬೇರೆ ಕಡೆ ಕನ್ನಡಿಗರನ್ನ ಒಗ್ಗೂಡಿಸಿ ಈ ಚಿತ್ರವನ್ನ ತಲುಪಿಸಿ, ನಿಮ್ ಚಿತ್ರ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಲಿ. ನಿಜವಾಗಿಯೂ ಈ ಚಿತ್ರ ನಿಮ್ಮನ್ನು ಮೋಸ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಪ್ರೇಕ್ಷಕ ಬಂದು ಸಿನಿಮಾ ನೋಡಿದ್ರೆ ಅವನಿಗೆ ಮೋಸ ಆಗಲ್ಲ. ತಾನು ಕೊಟ್ಟ ಕಾಸಿಗೆ, ತಾನು ವ್ಯಯ ಮಾಡಿದಂತ ಸಮಯಕ್ಕೆ ಒಂದು ಅಷ್ಟು ಮಟ್ಟಿಗೆ ಮನೆಗೆ ತಗೊಂಡು ಹೋಗ್ತಾನೆ. ಟೇಕ್ ಅವೇ ಅಂತ ನಾವು ಕರಿತೀವಿ. ವಾಟ್ ಈಸ್ ದಟ್ ಟೇಕ್ ಅವೇ? ಒಂದು ಸಿನಿಮಾಗೆ ಬಂದ್ಮೇಲೆ, ಒಂದು ಪುಸ್ತಕ ಹೋದ್ಮೇಲೆ ಒಂದು ಟೇಕ್ ಅವೇ ಇರ್ಬೇಕಾಗುತ್ತೆ. ಆ ಟೇಕ್ ಅವೇ ಈ ತಿಮ್ಮನ ಮೊಟ್ಟೆಗಳಲ್ಲಿ ಇದೆ ಅನ್ನೋದು ನನ್ನ ನಂಬಿಕೆ. ನನಗೆ ನೋಡಿ ಇಷ್ಟ ಆಗಿದೆ, ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ. ದಯವಿಟ್ಟು ಚಿತ್ರಮಂದಿರಕ್ಕೂ ಹೋಗಿ ನೋಡಿ. ಆಗದೇ ಇದ್ರೆ ಅವರೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾರೆ. ಅದು OTT ಇರ್ಬೋದು, ಮತ್ತೊಂದಿರ್ಬೋದು. ಅಲ್ಲಾದ್ರೂ ಈ ಚಿತ್ರವನ್ನು ನೋಡಿ. ಇಂಥ ಚಿತ್ರಗಳ ಸಂಖ್ಯೆ ಹೆಚ್ಚಾಗ್ಲಿ, ಚಿತ್ರಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂದ್ರೆ ಒಳ್ಳೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕಾದ ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಾಹಸಕ್ಕೆ ಯಶಸ್ಸಿಗ್ಲಿ. ನಿಮ್ ತಂಡದಲ್ಲಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ನ ಮಿತ್ರರಾದ ಸುಚೇಂದ್ರ ಪ್ರಸಾದ್ ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಅದೊಂದು ಮೇಲಿಂದ ಒಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಟೈಟ್ ಆಗ್ಬಿಟ್ಟಿದೆ. ಅವರ ಮನೋಭಾವಕ್ಕೆ ಹೋಗುವಂತದ್ದು ಇದಲ್ಲ ಅದು. ಹಾಗೆ ನನ್ನ ಜೊತೆ ಸುಂದರವಾಗಿ ಬಂದ್ರು, ಆಮೇಲೆ ಅಂದ್ರೆ ಅಸುಂದರ ಮಾಡಿದ್ರು ಅವ್ರನ್ನ ಅಂತ ಹೇಳ್ತಾ ಇದ್ದೀನಿ. ಪ್ರಗತಿ ಪ್ರಭು, ನನ್ನ ಮುಖರ್ಜಿ ಕನಸುಗಳು ಕೂಡ ಅಭಿನಯಿಸಿದ್ರು. ಅವರು ಒಳ್ಳೆಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ಎಲ್ಲ ಚಿತ್ರತಂಡಕ್ಕೆ, ಕಲಾವಿದರಿಗೆ ಟ್ರಾನ್ಸ್ಫಾರ್ಮೇಶನ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವ್ರನ್ನ, ಅಲ್ವಾ ನೀವು? ಅದು ಬಹಳ ಅದ್ಭುತವಾದ ಕೆಲಸ. ಭಾಷೆ, ಒಂದು ತೀರ್ಥಹಳ್ಳಿಯ ಒಂದು ಸ್ಲ್ಯಾಂಗ್ ಅನ್ನ ಇಡೀ ಚಿತ್ರದಲ್ಲಿ ಬಳಸಿದ್ದಾರೆ. ಸಂಗೀತ ಚೆನ್ನಾಗಿದೆ, ಚಿತ್ರೀಕರಣ ಚೆನ್ನಾಗಿದೆ, ಕಥಾ ನಿರ್ವಹಣೆ ಕೂಡ ಚೆನ್ನಾಗಿದೆ. ಎಲ್ಲರೂ ಚಿತ್ರವನ್ನು ನೋಡಿ ಹಾರೈಸಿ, ಇಂತಹ ತಂಡವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.